ಅದಕ್ಕೆ ಇದೆಲ್ಲ ಮಾಡೋದು ಸರಿಯಾ? ಯಾಕಂದ್ರೆ ಕೊನೆಗೆ ನಾವು ಕೋರ್ಟಿಗೆ ಹೋದ್ರೂ ಕೋರ್ಟ್ ಸಹಿತ ಆದರೂ ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ. ಈಗಾಗಲೇ ಅನೇಕ ಮೂಮೆಂಟ್ಗಳನ್ನು ಕೋರ್ಟ್ಗಳು ನಿಲ್ಲಿಸಿದ್ದನ್ನು ನಾವು ನೋಡಿದ್ದೀವಿ. ಯಾಕಂದ್ರೆ ಸಾರ್ವಜನಿಕ ತೊಂದರೆ ಆಗ್ತದನು ನೆಪದಲ್ಲಿ ಆಗಿರೋ ಮತ್ತೇನೋ ಆಗಿರ್ಬೋದು. ಯಾವ ರೀತಿ ಹೋರಾಟದ ಒಂದು ಧ್ವನಿ ನಿಮಗೆ ಸ್ವಾತಂತ್ರ್ಯ ಕೊಟ್ಟದನೋ ಹಕ್ಕದನೋ ಹಾಗೆ ಅದು ಸಾರ್ವಜನಿಕ ತೊಂದರೆ ಆದಾಗ ಅದನ್ನು ಕರ್ಬ್ ಮಾಡೋದ ಶಕ್ತಿನೂ ಸರ್ಕಾರಕ್ಕದ, ನ್ಯಾಯಾಂಗಕ್ಕದ ಅನ್ನೋದು ನಾವು ತಿಳ್ಕೊಂಡು ಹೊಸ ಹೊಸ ರೂಪಗಳನ್ನು ಮಾಡ್ಕೋಬೇಕಾಗ್ತದೆ. ಈ ದಿಶೆಯಲ್ಲೇ ಕಬ್ಬಿಣ ತೂಕದಲ್ಲಿ ಮೋಸ ಆಗಿರ್ಬೋದು, ಇಳುವರಿಯಲ್ಲಿ ತೆಗಿತಿರೋದು ಮೋಸ ಆಗಿರ್ಬೋದು, ಇವು ಭಾಳ ದೊಡ್ಡ ಮೋಸಗಳಿವು. ರೈತರಿಗೆ ಗೊತ್ತಾಗೋದಿಲ್ಲ ಈ ಫೀಲ್ಡ್ದೆಲ್ಲ. ಯಾಕಂದ್ರೆ ರೈತ ಪಾಪ ವಿಶೇಷ ಮ್ಯಾಕ್ಸಿಮಮ್ ಇಲ್ಲೇ ಹೆಬ್ಬಟ್ಟಿನವರು ಅಥವಾ ಒಂದು ಸ್ವಲ್ಪ ಸಹಿ ಮಾಡೋಕ್ಕೆ ಬರ್ತಿರ್ತದೆ ರೈತಗೆ. ಅದು ಒಂದು ಸ್ವಲ್ಪ ತಿಳುವಳಿಕೆ ಇರ್ತದೆ, ಇಲ್ಲಂತಲ್ಲ ಪೂರ್ತಿ ದಡ್ಡರಿರ್ತಾರೆ ಅಂತ ಹೇಳಿಕ್ಕೆ ಹೋದರೆ ಇಲ್ಲೂ ಬುದ್ಧಿವಂತರಿದ್ದಾರೆ. ಅದರ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇರಬೇಕು, 1-2% ಅಷ್ಟೇ ಇದ್ದಾರೆ. ಉಳಿದವರೆಲ್ಲರೂ ಅಶಿಕ್ಷಿತರಿರೋದ್ರಿಂದ ದುಡಿಯೋದು, ತಂದು ಇಡೋದು, ಊಟ ಮಾಡೋದು, ಮಲಗೋದು, ಲಾಭದ ಬಗ್ಗೆ ವಿಚಾರ ಮಾಡಲಿಕ್ಕೆ ಹೋಗೋದು ರೈತ. ಅದಕ್ಕಾಗಿ ನಮ್ಮ ವ್ಯಾಕರಣದಲ್ಲಿ ಸಹಿತ ಮೋಸ ಮಾಡುವಂಥ ವ್ಯಾಕರಣ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ನಾವು ಸರಳ ಜೀವಿಗಳು, ನಮಗೆ ಕಂಡಿದ್ದನ್ನು ಕಂಡಾಗ ತೆಗೆದುಕೊಂಡು ಹೋಗುವಂಥವ್ರು. ಅದು ನೋಡ್ರಿ ಇಂಗ್ಲೀಷ್ನಲ್ಲೇ ನೀವು ನೋಡ್ರಿ ಅಭ್ಯಾಸ ಮಾಡಿ ನೋಡ್ರಿ ಸರ್ಚ್ ಬಗ್ಗೆ ಒಂದು ಸುಳ್ಳು ಹೇಳೋದಕ್ಕೂ ಒಂದು ಲ್ಯಾಂಗ್ವೇಜ್ ಇದೆ, ಸತ್ಯ ಹೇಳೋದಕ್ಕೂ ಒಂದು ಲ್ಯಾಂಗ್ವೇಜ್ ಇಟ್ಟಿದ್ದಾರೆ ಅವರು. ನಮ್ಮಲ್ಲಿ ಹಂಗಿಲ್ಲ. ನಾವೇನು ಮಾತಾಡ್ತೀವಿ ಸತ್ಯ ತಿಳ್ಕೊಳ್ತೀವಿ ನಾವು. ಅದ್ರೊಳಗೆ ಸುಳ್ಳು ಇರ್ತದೋ ಸತ್ಯ ಇರ್ತದೋ ಅದು ಸಂದರ್ಭ ತಕ್ಕಂಥದ್ದು. ಯಾಕೆ ಈ ಮಾತನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ ಈ ಸಂದರ್ಭದಲ್ಲೇ ಇವತ್ತು ರೈತರು ಈ ತೂಕದಲ್ಲಿ ಮೋಸ ಆಗೋದು ಇದ್ರ ಬಗ್ಗೆ ಎಚ್ಚರ ಆಗ್ತಾ ಇದ್ದಾರೆ. ಮತ್ತು ಈಗಾಗಲೇ ಮೊನ್ನೆ ಶಿವಾನಂದ ಪಾಟೀಲರು ಸಚಿವರು, ಸಕ್ಕರೆ ಸಚಿವರು ಹೇಳಿದ್ದಾರೆ ನಿಮಗೆಲ್ಲ, APMCಯಲ್ಲೇ ನಮ್ಮ ತೂಕ ಮಾಡಿಸ್ಕೊಂಡು ಹೋಗೋದು ಬರಪ್ಪ, ನೀವು ಮಾಡ್ಕೊಂಡು ನಮ್ಮ ಟೆಸ್ಟ್ ಮಾಡಿಸ್ರೆ ಸಿಗಿಸ್ರಿ ಮೊದಲು, ಬರೀ ಆರೋಪ ಮಾಡೋದು ಬೇಡ. ಈಗೇನು ನಮ್ಮ ಚೆನ್ನಮ್ಮನ ಕಿತ್ತೂರದಲ್ಲಿ ಒಂದು ಸಕ್ಕರೆ ಫ್ಯಾಕ್ಟ್ರಿಗಳಿಗೆ ಕಳಿಸುತ್ತಿರುವಂಥ ಈ ಕಬ್ಬಿನ ತೂಕದಲ್ಲಿ ಮೋಸ ಮಾಡ್ತಾರಂತ ನಮ್ಮ ಅನೇಕ ಈ ಒಂದು ಏನಪ್ಪ ಅಂತಂದರೆ ರೈತ ನಾಯಕರ ಆರೋಪ ಮಾಡ್ತಾ ಇದ್ದಾರೆ.